ವಿದ್ಯಾರ್ಥಿಗಳು ಮಾಡಿ. ಈಗ ನೀವೆಲ್ಲರೂ ಲಕ್ಷ್ಯ ಕೊಟ್ಟು ನೋಡ್ರಿ, ಚಂದಂಗೆ ತಿಳ್ಕೊರಿ. ಆಮೇಲೆ ಈ ಗಣಿತಗಳನ್ನು ಹೇಳುವಾಗ ನೀವು ಮ್ಯೂಟ್ ತೆಗೀರಿ, ನಾ ಬಂದು ತಿಳಿಸ್ತೀನಿ. ಶೇಕಡ 1971ರಲ್ಲಿ 51 ಕೋಟಿ ಇದ್ದ ಭಾರತದ ಜನಸಂಖ್ಯೆ 1981ರಲ್ಲಿ 68 ಕೋಟಿ ಆಯಿತು. ಜನಸಂಖ್ಯೆಯಲ್ಲಿ ಶೇಕಡ ಎಷ್ಟು ಹೆಚ್ಚಾಯಿತು? ಇಷ್ಟು ನೀವು ತಕ್ಕೋಬೇಕಾದ್ರೆ ಇದನ್ನ ರೀತಿ ಪ್ರಕಾರ ನೀವು ಮೊದಲು ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ಹೇಳುತ್ತಾನೆ. ಮೊದಲು ಏನು ಮಾಡಬೇಕು? ಹೆಚ್ಚಳ ತಕ್ಕೋಬೇಕು. ನೋಡ್ರಿ, ನೀವು ಮಾಡಿರಿ ಅಂತ ತಿಳ್ಕೊಂಡು ನಾನು ಹೆಚ್ಚಳ ತಕ್ಕೋಬೇಕು. ಹೆಚ್ಚಳ ಅಂದರೆ ಏನು? 1981ರ ಜನಸಂಖ್ಯೆ 1981ರ ಜನಸಂಖ್ಯೆ ಮೈನಸ್ 1971ರ ಜನಸಂಖ್ಯೆ. ಹಿಂದಿನ ಜನಸಂಖ್ಯೆ ಮೇಲೆ ಏನು ಬರ್ತಿರ್ತದೆ? ಶೇಕಡ ಬರ್ತಿರ್ತದೆ. ಯಾವುದೇ ಇರಲಿ, ಮೂಲ ಇದು ಈ ಜನಸಂಖ್ಯೆಗೆ ಶೇಕಡ ಬರ್ತಿರ್ತದೆ. 1981ರ ಜನಸಂಖ್ಯೆ 68 ಕೋಟಿ ಅದ. 71ರಾಗ ಎಷ್ಟದ? 51 ಕೋಟಿ ಅದ. ಬರೋಬ್ಬರಿ ಎಷ್ಟಾಯ್ತು? 8ರಾಗ 1 ಆದ್ರೆ 7, 6ರಾಗ 17 ಕೋಟಿ ಹೆಚ್ಚಾಯ್ತು. ಎಷ್ಟು? ಈ 1968 ಕೋಟಿಗೆ 17 ಕೋಟಿ ಹೆಚ್ಚಾಗ್ಯದ ಅಂತ ಹಚ್ಚಬಾರ್ದು. 51 ಕೋಟಿ ಇದ್ದದ್ದು 17 ಕೋಟಿ ಹೆಚ್ಚಾಯ್ತು. ನೋಡ್ರಿ, ಶೇಕಡ ತಕ್ಕೋಬೇಕು. ಹೆಂಗೆ? 51 ಕೋಟಿ ಜನಸಂಖ್ಯೆಗೆ ಜನಸಂಖ್ಯೆ ಇದ್ದಾಗ ಜನಸಂಖ್ಯೆಗೆ ಅನ್ಬೇಕು. ಹೆಚ್ಚಳ ಅಂದ್ರೆ ಜನಸಂಖ್ಯೆ ಹಿಂಗೆ ಹಚ್ಕೋಬೇಕು. ಜನಸಂಖ್ಯೆಗೆ ಬರೋಬ್ಬರಿ 17 ಕೋಟಿ ಹೆಚ್ಚಳ. 17 ಕೋಟಿ ಹೆಚ್ಚಳ. ಶೇಕಡ ಅಂದ್ರೆ ಎಷ್ಟು ಹಚ್ಕೋತೀರಿ? 100 ಕೋಟಿ ಜನಸಂಖ್ಯೆಗೆ ಎಷ್ಟು ಹೆಚ್ಚಳ ಆಯಿತು ಅಂತ 100 ಗುಂಡ್ಲೆ 17 ಸರಾಸರಿ ಮೂಲ ಜನಸಂಖ್ಯೆ ಹಚ್ಕೋಬೇಕು ಯಾವಾಗಲೂ. ನೋಡಿ, 17 ಒಂದಲೆ 17 ಮೂರಲೆ 100 100ಕ್ಕೆ ಬಾಗಿ ಹೋಗಂಗಿಲ್ಲ. ಬರೋಬ್ಬರಿ 33.31 ಶೇಕಡ ಹೆಚ್ಚಳ. ಆನ್ಸರ್ ಇಸ್ ಈಕ್ವಲ್ ಟು 33.13 ಶೇಕಡ ಹೆಚ್ಚಳ. ಆಮೇಲೆ ಈಗ ಏನದ ರೀತಿ ಪ್ರಕಾರ ಇದು ಬಂತಂದ್ರೆ ಸೂತ್ರ ತಾನೇ ಬರ್ತದೆ. ಮೊದಲು ಏನು ಮಾಡ್ಕೋಬೇಕು? ಹೆಚ್ಚಳ ತಕ್ಕೋಬೇಕು. ನೋಡ್ರಿ, ಅವ್ರು ಹೆಂಗೆ ತಿಳಿಸ್ತಾರಂದ್ರೆ ಹೆಚ್ಚಳ ತಕ್ಕೋಬೇಕು. ಇದು ಸೂತ್ರ ಆಧಾರದಿಂದ. ಈ ಹೆಚ್ಚಳವಾದದ್ದು ಜನಸಂಖ್ಯೆ ಎಷ್ಟದ ಅಂದ್ರೆ ಎಷ್ಟದು? ಹೆಚ್ಚಳವಾದ ಜನಸಂಖ್ಯೆ ಜನಸಂಖ್ಯೆ ಮೈನಸ್ ಮೊದಲಿನ ಜನಸಂಖ್ಯೆ ಅಂದ್ರೆ ತಿಳಿತದೆ. ನೀವು ಮೊದಲಿನ ಜನಸಂಖ್ಯೆ ತಕ್ಕೋಬೇಕು. ಇದನ್ನು ಕಳೆದ್ರೆ ಏನು ಬರ್ತದೆ? ಹೆಚ್ಚಳ ಬರ್ತದೆ. ಸೂತ್ರ ಪ್ರಕಾರ ನೋಡ್ರಿ, 68 ಕೋಟಿ ಒಳಗೆ 51 ಕೋಟಿ ಕಳೆದರೆ ಅಂದ್ರೆ 17 ಕೋಟಿ ಬಂತು. ಶೇಕಡ ಹೆಚ್ಚಳ ಬರೋಬರಿ ಹೆಂಗೆ ಕಲಿಸಿರ್ತಾರ? 100 ಗುಂಡ್ಲೆ ಹೆಚ್ಚಳ ಸರ್ವಾಸವಾಗಲಿ ಮೊದಲಿನ ಜನಸಂಖ್ಯೆ ಅಂದ್ರೆ ಮೂಲ ಜನಸಂಖ್ಯೆ ಹಚ್ಚಿಬಿಟ್ರೆ ಇದು ಸೂತ್ರದ ಮೇಲೆ. 100 ಗುಂಡ್ಲೆ ಹೆಚ್ಚಳ ಎಷ್ಟು? 17 ಕೋಟಿ. ಮೂಲ ಜನಸಂಖ್ಯೆ ಎಷ್ಟಿತ್ತು? 51 ಇತ್ತು. ನೋಡ್ರಿ, 17 ಅಂದ್ಲೆ 17 ಮೂರ್ಲೆ. ಆಮೇಲೆ 100ಕ್ಕೆ ಬಾಗಿ ಹೋಗಂಗಿಲ್ಲ. 100 ಡಿವೈಡೆಡ್ ಬೈ 3 33.31 ಶೇಕಡ ಹೆಚ್ಚಳ. ಆನ್ಸರ್ ಇಸ್ ಈಕ್ವಲ್ ಟು 33.13 ಶೇಕಡ ಹೆಚ್ಚಳ. ಉತ್ತರದಾಗ ಹಾಕಿಬಿಡ್ರಿ. ಈಗ ನೀವೇನು ಮಾಡಿದರೆ ಇದನ್ನು ಸೂತ್ರದ ಪ್ರಕಾರ ಹಿಂಗೆ ಕಲಿಸ್ತಿರ್ತಾರೆ. ಸೂತ್ರ ತಯಾರಾದಿಂದ ಇದರಿಂದ 100 ಗುಂಡ್ಲೆ 17 ನೋಡ್ರಲ್ಲ,
100 ಗುಂಡ್ಲೆ 17 ಬಂದದಿಲ್ಲ ನೋಡ್ರಿ ಸೂತ್ರದಾಗ. 100 ಗುಂಡ್ಲೆ 17 ಬಂದದಿಲ್ಲ ನೋಡ್ರಿ. ತಳಗ ಮೂಲ ಜನಸಂಖ್ಯೆ 100 ಗುಂಡ್ಲೆ ಹೆಚ್ಚಳ ಸರಾಸರಿ ಮೂಲ ಜನಸಂಖ್ಯೆ. ಇದೇ ಏನಾಗಿಬಿಡ್ತದೆ ಸೂತ್ರ ಇಲ್ಲಿ ಬಂದು. ಇದು ನೋಡಿ ಮೊದಲು ಇದನ್ನ ಏನದು, ಇದು ಸೂತ್ರ ಹೆಚ್ಚಳ ತಕ್ಕೋರಿ ಅಂತಾರೆ. ಆಮೇಲೆ 68 - 51 ಏನು ಮಾಡ್ತೀರಿ ನೀವು, ಹೆಚ್ಚಳ ತಕ್ಕೋತೀರಿ. ಆಮೇಲೆ ಏನು ಹೇಳ್ತಾರೆ ಸೂತ್ರದಾಗ, ಶೇಕಡ ಹೆಚ್ಚಳ ಬರೋಬ್ಬರಿ 100 ಗುಂಡ್ಲೆ ಹೆಚ್ಚಳ ಸರಾಸರಿ ಮೂಲ ಜನಸಂಖ್ಯೆ. 100 ಗುಂಡ್ಲೆ 17 ಮೂಲ ಜನಸಂಖ್ಯೆ 51 ಹಚ್ಕೊಂಡು ನೀವು ಹಿಂಗೂ ಮಾಡ್ಬೋದು ಗಣಿತ, ನೀವು ಹಿಂಗೂ ಮಾಡ್ಬೋದು. ಇದು ಬರೀದು ಜಾಸ್ತಿ ಹತ್ತೋದ್ರಿಂದ ಏನಾಗ್ತದ, ನಿಮಗೆ ಕಾಮನ್ ಆಗಿ ಏನು ತಿಳುವಳಿಕೆ ಬರ್ತದೆ. ಅದೇನದ ಸೂತ್ರ ಜರ ಒಂದ್ ವೇಳೆ ಮರ್ತ್ರಿ ಗೋವಿಂದ. ಅದಕ್ಕೆ ರೀತಿಗಳು ಬರಬೇಕು ನಿಮ್ಗೆ. ಯಾವಾಗಲೇ ರೀತಿ ಕಲಿಬೇಕು ಮೊದಲು ಮನುಷ್ಯ. ರೀತಿ ಕಲಿತು ಅಂತಂದ್ರೆ ಪರ್ಮನೆಂಟ್ ಆಗಿ ಗಣಿತು ಅವನ ತಲೆ ಒಳಗೆ ಉಳಿತದ. ನನ್ನ ವಿಚಾರ ನೀವು ನೆನ್ಪಿಟ್ಕೋಬೋದು. ಎಷ್ಟಂತ ನೆನ್ಪಿಟ್ಕೋತೀರಿ ಅದನ್ನು ತಿಳ್ಕೊಳ್ಳಿ. 100 ಗುಂಡ್ಲೆ ಹೆಚ್ಚಳ, 100 ಗುಂಡ್ಲೆ ಹೆಚ್ಚಳ ತೆಗೆದಿರ್ಲಿ. ಈಗ ಇಲ್ಲಿ ಹಚ್ಕೋಬೇಕದು 100 ಗುಂಡ್ಲೆ ಹೆಚ್ಚಳ ಸರಾಸರಿ ಮೂಲ ಜನಸಂಖ್ಯೆ. ಯಾವುದೇ ಇರಲಿ ಮೂಲ ಶೇಕಡ ಬರ್ಬೇಕಾದ್ರೆ ಮೂಲ ಅದನ್ನ ನೆನ್ಪಿಟ್ಬೋದು. ಓಕೆ, ನೋಡ್ಕೊಡಿ ಚಂದಂಗ ಶೇಕಡ ಹೆಚ್ಚಳ ಒಂದು ಸ್ವಲ್ಪ ಚಂದ ಬೇಕು. ನಮ್ಗೆ ಚಂದ ಸಿಸ್ಟಮೆಟಿಕ್ ಬೇಕು. ನಮಗೆ ಶೇಕಡ ಹೆಚ್ಚಳ ಬರೋಬ್ಬರಿ ನೋಡಿ 100 ಗುಂಡ್ಲೆ ಹೆಚ್ಚಳ ಸರಾಸರಿ ಮೂಲ ಜನಸಂಖ್ಯೆ. ಈ ಸೂತ್ರ ನೆನ್ಪಿಟ್ಟುಕೊಂಡು ನೀವು ಹಿಂಗೂ ಮಾಡ್ಬೋದು. ಎರಡೂ ರೀತಿ ಗಣಿತ ತಿಳಿಸ್ತಾನ. ಚೆನ್ನಾಗಿ ನೋಡ್ಕೊರಿ, ಚೆನ್ನಾಗಿ ಬಿಡಿಸ್ಕೊರಿ.